ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಕೆಲವು ದಿನಗಳ ಹಿಂದೆ ಯೂಟ್ಯೂಬಲ್ಲಿ ಒಂದು ಹೊಸ ಟೂಲ್ ಬಂದಿದೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಏನಪ್ಪ ಒಂದು ಟೂಲ್ ಅಂತಂದರೆ, ಯೂಟ್ಯೂಬಲ್ಲಿ ನೀವು ಇವಾಗ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ, ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ, ನಿಮ್ಮ ಒಂದು ವೀಡಿಯೋಸ್ಗಳು ಏನಾದರೂ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಇಲ್ಲ ಅಂತಂದರೆ, ಸೊ ಆ ಒಂದು ವೀಡಿಯೋಸ್ಗಳಿಗೆ ಗ್ರೀನ್ ಡಾಲರ್ ಕೊಡೋ ಬದಲು ಯೆಲ್ಲೋ ಡಾಲರ್ ಸಿಂಬಲ್ನ ಕೊಡ್ತಾ ಇರ್ತಾರೆ ಯೂಟ್ಯೂಬರು. ಸೊ ಯೆಲ್ಲೋ ಡಾಲರ್ ಸಿಂಬಲ್ನ ಕೊಟ್ಟರೆ ಸೊ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಕಮ್ಮಿ ಬರುತ್ತೆ ಅಂತ ಅರ್ಥ. ಸೊ ಅವಾಗ ಅಡ್ವರ್ಟೈಸ್ಮೆಂಟ್ ಕಮ್ಮಿ ಬರುತ್ತೆ, ನಿಮ್ಗೆ ಅರ್ನಿಂಗ್ಸು ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿತ್ತು ಅಂತಂದರೆ, ಸುಮ್ಮನೆ ನಾವು ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಮಾಡಿದ್ರೂ ಕೂಡ ಸೊ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಅಲ್ಲ ಇದು ಅಂತ ಅಂದ್ಬಿಟ್ಟು ನಮಗೆ ಯೆಲ್ಲೋ ಡಾಲರ್ನ ಕೊಡ್ತಾಯಿದ್ರು. ಸೊ ಅದರಿಂದ ಇವಾಗ ಒಂದು ಹೊಸ ಫೀಚರ್ನ ತಂದಿದ್ದಾರೆ. ಯಾವುದಪ್ಪ ಒಂದು ಫೀಚರ್ ಅಂತಂದರೆ ಸೆಲ್ಫ್ ಸರ್ಟಿಫಿಕೇಷನ್ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಫ್ಯೂಚರ್ ಎಲ್ರಿಗೂ ಕೂಡ ಇವಾಗ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಐ ಥಿಂಕ್ ನಿಮಗೂ ಕೂಡ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ನನಗೆ ಇವತ್ತು ಸಿಕ್ತು. ಸೊ ಅದಕ್ಕೋಸ್ಕರ ಈ ಒಂದು ಸೆಲ್ಫ್ ಸರ್ಟಿಫಿಕೇಷನ್ನ ಹೇಗೆ ನೀವು ಎನೇಬಲ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಾನು ಅವಾಗಲೇ ಹೇಳ್ದಂಗೆ ನಿಮ್ಮ ಒಂದು ವೀಡಿಯೋಸ್ಗಳಲ್ಲಿ ಯೂಟ್ಯೂಬಲ್ಲಿ ಕೆಲವೊಂದು ಸಲ ಯೆಲ್ಲೋ ಡಾಲರ್ ಆಗಿಬಿಡುತ್ತೆ ಫ್ರೆಂಡ್ಲಿ ಕಂಟೆಂಟ್ ಇದ್ರೂ ಕೂಡ. ಸೊ ಆ ಥರದನ್ನ ತಡಿಬೇಕು ಅಂತಲೇ ಇವಾಗ ಯೂಟ್ಯೂಬರ್ ಈ ಒಂದು ಫೀಚರ್ನ ತಂದಿರೋದು. ಸೊ ಇದರಿಂದ ಏನು ಉಪಯೋಗ ಅಂತಂದರೆ, ಇವಾಗ ನಾವು ಯಾವುದಾದ್ರೂ ಒಂದು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತು ಅಂತಂದರೆ ಅಪ್ಲೋಡ್ ಮಾಡ್ಬೇಕಾದ್ರೆ ತೋರಿಸ್ಬಿಡುತ್ತೆ ನಿಮ್ಮ ಒಂದು ವೀಡಿಯೋ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟಾ ಅಥವಾ ಅಲ್ಲ ಅಂತ. ನೀವು ಅಲ್ಲೇ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಅಂತ ನೀವು ಸೆಲೆಕ್ಟ್ ಮಾಡಿಬಿಟ್ರೆ ಗ್ರೀನ್ ಆಗಿಬಿಡುತ್ತೆ. ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ಎಲ್ಲೋ ಆಗೋದಿಲ್ಲ. ಸೊ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಅಲ್ಲ ಅಂತಂದರೆ ನೀವೇ ಸೆಲೆಕ್ಷನ್ನ ಕೊಟ್ಕೋಬೋದು. ಇದು ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಅಲ್ಲ, ಇದರಲ್ಲಿ ಒಂದಷ್ಟು ಸ್ಪೀಚ್ ಬೇರೆಯವ್ರ ಬಗ್ಗೆ ಮಾತಾಡಿದ್ದೀವಿ ಅದು ಇದು ಅಂತ ನೀವು ಕೊಟ್ಕೋಬೋದು. ಆ ಕೊಟ್ಕೊಂಡ್ರೆ ಯೆಲ್ಲೋ ಡಾಲರ್ ಕೊಡುತ್ತೆ, ನಿಮಗೆ ಲಿಮಿಟೆಡ್ ಆ್ಯಡ್ಸ್ಗಳನ್ನ ತೋರಿಸುತ್ತೆ. ಓಕೆನಾ. ಒಟ್ಟಿನಲ್ಲಿ ಏನಂತಂದರೆ, ಮುಂಚೆ ಎಲ್ಲ ನಾವು ರಿವ್ಯೂ ಕಳಿಸ್ತಿದ್ದೋ. ಓಕೆನಾ. ಈಗ ನಮ್ಮ ಒಂದು ವೀಡಿಯೋಸ್ಗಳಿಗೆ ಯಾವುದಾದ್ರೂ ಒಂದು ಗ್ರೀನ್ ಡಾಲರ್ ಬರೋದು ಯೆಲ್ಲೋ ಡಾಲರ್ ಬಂದ್ಬಿಟ್ಟಿದೆ ಅಂತಂದರೆ ನಾವು ಅದನ್ನು ರಿವ್ಯೂ ಕಳಿಸ್ತಿದ್ದೋ. ರಿವ್ಯೂ ಕಳಿಸಿದ್ರೆ ಯೂಟ್ಯೂಬರ್ ಅದನ್ನ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ಅದನ್ನು ಗ್ರೀನ್ ಮಾಡ್ತಾಯಿದ್ರು. ಇವಾಗೆಲ್ಲ ನಮ್ಮ ಕೈಲೇ ಇದೆ. ಅದಕ್ಕೋಸ್ಕರ ಸೆಲ್ಫ್ ಸರ್ಟಿಫಿಕೇಷನ್ ಈಸ್ ಇನ್ ಯುವರ್ ಹ್ಯಾಂಡ್ಸ್ ಅಂತಲೇ ಒಂದು ಅಪ್ಡೇಟ್ನ ಕೊಟ್ಬಿಟ್ಟಿದ್ದಾರೆ. ಸೊ ಇವಾಗ ಇದನ್ನು ಹೇಗೆ ಎನೇಬಲ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು, ಏನಂತಂದರೆ ನೀವು ಕೈಗೆ ಸಿಕ್ಕಿದೆ ಈ ಒಂದು ಆಪ್ಷನ್, ನಾವು ಯೆಲ್ಲೋ ಡಾಲರ್ಸ್ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಅಲ್ಲದೇ ಇರೋ ಕಂಟೆಂಟು ಕೂಡ ನಾವು ಗ್ರೀನ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ದುಡ್ಡು ಮಾಡ್ತೀವಿ ಅಂತಂದರೆ ನಿಮ್ಮ ಒಂದು ಚಾನಲ್ಗೆ ತುಂಬ ತೊಂದರೆ ಆಗುತ್ತೆ. ಯೂಟ್ಯೂಬ್ ಅಂತಂದರೆ ನಿಮ್ಮ ಒಂದು ಮಾನಿಟೈಸೇಷನ್ಗೆ ತುಂಬ ಹೊಡೆತ ಬೀಳುತ್ತಂತೆ, ಅದನ್ನು ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸಿಸ್ಟಮು ಕರೆಕ್ಟಾಗಿ ಐಡೆಂಟಿಫೈ ಮಾಡುತ್ತೆ ನೀವು ತಪ್ಪು ಕೊಟ್ಟಿದ್ರು ಕೂಡ. ಓಕೆನಾ. ಸೊ ಇವಾಗ ಹೇಗೆ ಎನೇಬಲ್ ಮಾಡೋದಂತ ಸಿಸ್ಟಮಲ್ಲಿ ಹೋಗಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಓಕೆ ಗೈಸ್, ಇವಾಗ ನಿಮ್ಮ ಒಂದು ಜಿಮೇಲ್ಗೆ ಏನಾದರೂ ಸೆಲ್ಫ್ ಸರ್ಟಿಫಿಕೇಷನ್ ಏನಾದರೂ ಮೇಲ್ ಬಂದಿದ್ರೆ ಯೂಟ್ಯೂಬ್ ಕಡೆಯಿಂದ, ಸೊ ನೀವು ಈ ಒಂದು ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೇಗಪ್ಪ ಎನೇಬಲ್ ಮಾಡೋದು ಅಂತಂದರೆ, ಇವಾಗ ನಾನು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ಆಪ್ಷನ್ ತೋರಿಸುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಈ ಒಂದು ವಿಡಿಯೋನ ಹಾಕ್ತಾಯಿದ್ದೀನಿ. ಓಕೆ. ಸೊ ವಿಡಿಯೋ ಮೂವ್ ಮಾಡಿದ್ದೀನಿ. ಸೊ ಇವಾಗ ವಿಡಿಯೋ ಅಪ್ಲೋಡ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ, 0% ಇದೆ. ಸೊ ಟೈಟಲು ಡಿಸ್ಕ್ರಿಪ್ಷನ್ ಇದೆಲ್ಲ ಇದ್ರ ಬಗ್ಗೆ ಇವಾಗ ಏನು ಮಾತಾಡೋದು ಬೇಡ. ಸೊ ನಿಮ್ಮ ಒಂದು ಚಾನಲ್ಗೆ ಮಾನಿಟೈಸೇಷನ್ ಏನಾದರೂ ಆನ್ ಆಗಿದ್ರೆ ಜಸ್ಟ್ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ಚಾನಲಲ್ಲಿ ಏನಾದರೂ ಸೆಲ್ಫ್ ಸರ್ಟಿಫಿಕೇಷನ್ ಏನಾದರೂ ಕೊಟ್ಟಿದ್ರೆ ಇಲ್ಲಿ ಆ್ಯಡ್ ಅಂತ ಒಂದು ಹೊಸ ಆಪ್ಷನ್ ಬರುತ್ತೆ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವಿಲ್ಲಿ ನೋಡ್ಬೋದು ಆ್ಯಡ್ ಸೂಟಬಿಲಿಟಿ ಅಂತ ಅಂದ್ಬಿಟ್ಟು ಒಂದಷ್ಟು ನೀವು ವೀಡಿಯೋಸ್ಗಳಲ್ಲಿ ಇದ್ರ ಬಗ್ಗೆ ನೀವು ಮಾಡಿರಬಾರ್ದು ಅಂತ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕೊಟ್ಟಿರ್ತಾರೆ. ನೀವಿಲ್ಲಿ ನೋಡ್ಬೋದು ಇನ್ಅಪ್ರಾಪ್ರಿಯೇಟ್ ಲ್ಯಾಂಗ್ವೇಜ್ ಏನಾದ್ರು ಉಪಯೋಗಿಸಿದ್ರೆ ಇದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ನೀವೇನಾದರೂ ಅಡಲ್ಟ್ ಕಂಟೆಂಟ್ ಏನಾದರೂ ಮಾಡಿದರೆ ಇದನ್ನು ಸೆಲೆಕ್ಟ್ ಮಾಡಬೇಕು. ವೈಲೆನ್ಸ್ ಕ್ರಿಯೇಟ್ ಮಾಡಿದರೆ ಇದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಓಕೆನಾ. ಸೊ ವಿಡಿಯೋ ಇದೆ ನೋಡಿ. ಸೊ ಈ ಥರ ಇದಕ್ಕೆ ಈಕ್ವಲ್ ಆಗುವಂಥ ಯಾವುದಾದ್ರೂ ಒಂದು ಕಂಟೆಂಟ್ ನೀವೇನಾದರೂ ಮಾಡಿದರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ಯಾರ ಬಗ್ಗೆ ಏಟ್ಫುಲ್ ಕಂಟೆಂಟ್ ಮಾಡಿದ್ದೀರಾ ಅಂತಂದರೆ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಆವಾಗ ಯೆಲ್ಲೋ ಡಾಲರ್ ಕೊಡ್ತಾರೆ ಇಲ್ಲಿ. ಓಕೆನಾ. ನೀವು ಯಾವುದ್ರ ಬಗ್ಗೆನೂ ಮಾಡಿಲ್ಲ, ಒಳ್ಳೆ ಕಂಟೆಂಟ್ ಮಾಡಿದ್ದೀರಾ ಅಂತಂದರೆ ನನ್ ಆಫ್ ದ ಎಬವ್ ಕೊಡಿ. ನನ್ ಆಫ್ ದ ಎಬವ್ ಕೊಟ್ಟರೆ ನಿಮ್ಮ ಒಂದು ವಿಡಿಯೋ ಗ್ರೀನ್ ಡಾಲರ್ ಆಗೇ ಆಗುತ್ತೆ, ಮಿಸ್ ಇಲ್ಲ. ಓಕೆನಾ. ನೀವು ನೋಡ್ಬೋದು ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಓವರ್ ಆಲ್ ಸ್ಟೇಟಸ್ ಆನಂದ್ ಕೊಟ್ಟಿದ್ದಾರೆ, ಗ್ರೀನ್ ಡಾಲರ್ ಬರುತ್ತೆ, ಆ್ಯಡ್ಸ್ಗಳು ಬರುತ್ತೆ, ಎಲ್ಲ ಬರುತ್ತೆ. ಓಕೆನಾ. ಅರ್ನಿಂಗ್ಸು ಕೂಡ ಜಾಸ್ತಿ ಆಗುತ್ತೆ. ನೀವು ಇಲ್ಲಿ ಯಾವುದಾದ್ರೂ ಒಂದು ಕಂಟೆಂಟ್ ಯೂಸ್ ಮಾಡಿದರೆ, ಈಗ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಇನ್ಅಪ್ರಾಪ್ರಿಯೇಟ್ ಲ್ಯಾಂಗ್ವೇಜ್ ಉಪಯೋಗಿಸಿದ್ದೀರಾ ಅಂತಂದರೆ ಸೊ ಆವಾಗ ನಿಮಗೆ ಯೆಲ್ಲೋ ಡಾಲರ್ ಬರುವಂಥ ಚಾನ್ಸಸ್ಗಳಿರುತ್ತೆ. ಓಕೆನಾ. ಸೊ ಇದನ್ನು ಕೂಡ ಸೇಫ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಒಂದೊಂದು ಆಪ್ಷನ್ಸ್ಗಳಿಗೆ ಯೆಲ್ಲೋ ಡಾಲರ್ ಬರುತ್ತೆ. ಸೊ ಈ ಥರ ನೀವು ಎನೇಬಲ್ ಮಾಡ್ಕೋಬೋದು ಅಷ್ಟೇ. ಸಿಂಪಲ್. ನೀವು ವಿಡಿಯೋ ಅಪ್ಲೋಡ್ ಮಾಡಿದಾಗಲೇ ಕೇಳುತ್ತೆ, ನೀವು ಇಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ನೀವು ನೆಕ್ಸ್ಟ್ ಮೇಲೆ ಕೊಟ್ಟರೆ ಮುಗೀತು. ಅಲ್ಲಿ ಗ್ರೀನ್ ಡಾಲರ್ ತೋರಿಸ್ಬೇಕಾ ಯೆಲ್ಲೋ ಡಾಲರ್ ತೋರಿಸ್ಬೇಕಂತ ನೀವೇ ಡಿಸೈಡ್ ಮಾಡ್ಕೊಳ್ತೀರಾ. ಓಕೆನಾ. ಸೊ ಈ ಥರ ನೀವು ಸೆಲ್ಫ್ ಸರ್ಟಿಫಿಕೇಷನ್ ಎನೇಬಲ್ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್,
ಒಂದೇ ಮಾತರಂ.